ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ ಹಾಗೂ ಕಲಬುರಗಿ ಶಿಕ್ಷಣ ಸಂಸ್ಥೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಶ್ರೀ ವಿಠ್ಠಲರಾವ್ ತುಕಾರಾಮ್ ಸುತ್ರಾವೆ ಸ್ಮಾರಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ನಿರ್ಮೂಲನೆ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ ಹಾಗೂ ಕಲಬುರಗಿ ಶಿಕ್ಷಣ ಸಂಸ್ಥೆ ಕಲಬುರಗಿಯ ವತಿಯಿಂದ ವಿಶ್ವ ಬಾಲ ಕಾರ್ಮಿಕ ನಿರ್ಮೂಲನೆ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 15ನೇ ಜೂನ್ 2026 ಸೋಮವಾರದಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿಯ ಶ್ರೀ ವಿಠ್ಠಲರಾವ್ ತುಕಾರಾಮ್ ಸುತ್ರಾವೆ ಸ್ಮಾರಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟಕರಾಗಿ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಶ್ರೀನಿವಾಸ್ ನವಲೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮುಖ್ಯ ಗುರುಗಳಾದ ಸುನಂದಾ ಬೊಮ್ಮ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಕಲಬುರಗಿಯ ಯೋಜನಾ ನಿರ್ದೇಶಕರಾದ ಸಂತೋಷ್ ಕುಲಕರ್ಣಿ, ಕಲಬುರಗಿಯ ಹಿರಿಯ ನ್ಯಾಯವಾದಿಗಳಾದ ಲಿಂಗರಾಜ್ ಎಸ್ ಮಹಗಾಂವ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ವಲಯ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶ್ವರ್ ಬಿ ದೇಸಾಯಿ ಹಾಗೂ ಕರ್ನಾಟಕ ಸರಕಾರಿ ನೌಕರರ ಸಂಘ ಕಲಬುರಗಿಯ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಗಣಮುಖಿ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಸುನಿಲ್ ಕುಮಾರ್ ಹೆಚ್ ವಂಟಿ ವಕೀಲರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕಲಬುರಗಿಯ ಉಪನ್ಯಾಸಕರಾದ ಮಲ್ಲಾರೇಶ್ವರಿ ಎನ್ಬಿ, ಶ್ರೀ ವಿಠ್ಠಲರಾವ್ ತುಕಾರಾಮ್ ಸುತ್ರಾವೆ ಸ್ಮಾರಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಲಬುರಗಿಯ ಮುಖ್ಯ ಗುರುಗಳಾದ ಪ್ರಫುಲ್ಲ ಕುಮಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೀವು ಇವತ್ತು ಇಂದು ಶಾಲೆಗೆ ಬಂದಿದ್ದೀರಿ, ಆದರೆ ಕೆಲವು ಮಕ್ಕಳು ಶಾಲೆಗೆ ಬಂದಿಲ್ಲ. ಈ ಶಾಲೆಯವರಲ್ಲ, ಆದ್ರೆ ಅವರು ಎಲ್ಲೋ ಕೆಲಸ ಮಾಡ್ತಿದ್ದಾರೆ. ಇಟ್ಟಂಗಿ ಪಟ್ಟಿಗಳಲ್ಲೋ ಅಥವಾ ಬೇಕರಿಗಳಲ್ಲೋ ಗ್ಯಾರೇಜ್ಗಳಲ್ಲೋ ಅಥವಾ ಹೊಲದಲ್ಲಿಯೋ ಕೆಲಸ ಮಾಡ್ತಿದ್ದಾರೆ. ಅವರನ್ನ ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ. ನಿಮಗೆ ವಿದ್ಯಾರ್ಥಿಗಳು ಅಂತ ಕರೀತೀವಿ. ನೀವು ಶಾಲೆಗೆ ಶಿಕ್ಷಣ ಪಡೆಯುವುದಕ್ಕಾಗಿ ಬಂದಿದ್ದೀರಿ. ಶಿಕ್ಷಣ ಪಡಿಬೇಕು, ಶಿಕ್ಷಣದ ಮೂಲಕ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ಅದು ಒಂದು ನಿಯಮ, ಮತ್ತೆ ಅದರಿಂದ ಅಭಿವೃದ್ಧಿ ಆಗ್ತದೆ. ಆ ಕಾರಣಕ್ಕಾಗಿ ನಿಮ್ಮ ತಂದೆ ತಾಯಿಗಳು ಇಲ್ಲಿ ನಿಮ್ಮನ್ನ ಕಳಿಸಿದ್ದಾರೆ, ಓದೋಕೆ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆ ಏನು ಬೇಕು ಅದು ಕೊಡಿಸ್ತಾರೆ, ಅಂದ್ರೆ ಪುಸ್ತಕ, ಪೆನ್ನು ಇವುಗಳನ್ನ. ಶಾಲೆಯಲ್ಲೆಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋದ್ರೆ ಕಳಿಸ್ತಾರೆ, ಚೆನ್ನಾಗಿರ್ಲಿ ಅಂತ. ಈ ರೀತಿಯಾದಂತ ಕೆಲವೊಮ್ಮೆ ಟ್ಯೂಷನ್ ಕಳಿಸ್ತಾರೆ. ಏನ್ ಬೇಕು ನಿಮಗೆ ಸೌಲಭ್ಯವನ್ನ ಕೊಡ್ತಾರೆ. ಇಲ್ಲಿ ಟೀಚಿಂಗ್ ಮಾಡ್ತಾರೆ, ಶಿಕ್ಷಕರು ಬಂದು ಶಾಲೆಯಲ್ಲಿ ನಿಮಗೆ ತಿಳಿಸ್ತಾರೆ. ಅತಿ ಉತ್ತಮವಾದಂತಹ ಪದ್ಯಗಳನ್ನ ನೀವು ಓದ್ತೀರಿ, ಪಾಠವನ್ನ ಕಲಿತೀರಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕೆಲವು ವಿಷಯ ಅವರು ಹೇಳಿದಂತಹ ಸಾಹಿತ್ಯ ಅಥವಾ ಅವರು ಹೇಳಿದಂತಹ ಮಾತುಗಳನ್ನ ನೀವು ಕೇಳ್ತೀರಿ. ಇಂತಹ ಎಲ್ಲ ಸೌಲಭ್ಯಗಳಿಂದ ವಂಚಿತರಾದವರು ಬಾಲ ಕಾರ್ಮಿಕರು. ಯಾಕೆ ಅಂತ ಕೇಳಿದಾಗ ಅವರಿಗೆ ಒಂದು ಬಡತನ ಅನ್ನುವಂಥದ್ದು ಅನಿವಾರ್ಯತೆ ಇದೆ. ಅವರ ತಂದೆ ತಾಯಿಗಳಿಗೆ ಅವರು ದುಡಿದು ಬರಬೇಕು ಅನ್ನುವಂತ ಒಂದು ವಿಚಾರ ಅವರ ತಂದೆ ತಾಯಿ ಮಾಡಿರ್ತಾರೆ. ಈ ಶಾಲೆಗೆ ಹೋಗೋದು ಬೇಡ, ಈ ಮಗು, ನನ್ನ ಮಗ ಅಥವಾ ನನ್ನ ಮಗಳು ದುಡಿದು ಬರ್ಲಿ ಅಂತ ಹೇಳಿ ಅವರು ತನ್ನ ಮಕ್ಕಳನ್ನ ದುಡಿಯೋಕೆ ಕಳಿಸ್ತಾರೆ. ಸುಜಯ್ ಎಜುಕೇಶನಲ್ ಅಂಡ್ ವೆಲ್ಫೇರ್ ಸೊಸೈಟಿ ಕಲಬುರಗಿಯಲ್ಲಿ 2003 ಮತ್ತು 2004 ಇಸ್ವಿಯಲ್ಲಿ ಸ್ಥಾಪನೆಯಾಗಿ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂತಹ ಅನೇಕ ವ್ಯಕ್ತಿಗಳು ಮತ್ತು ಸಮಾಜದ ಯಾವ ಮಕ್ಕಳು ಓದಿಲ್ಲ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆಗೊಂಡಿದೆ. ಅದರ ಒಟ್ಟೊಟ್ಟಾಗಿ ಸಮಾಜದಲ್ಲಿ ಅಂಧಕಾರ, ಅಂಧತ್ವ ಮತ್ತು ಪರಿಸರ ಜಾಗೃತಿ ಮುಂತಾದ ಕಾರ್ಯಕ್ರಮವನ್ನು ಮಾಡುತ್ತಲೇ ಬಂದಿದೆ. ಕರೋನಾ ಸಮಯದಲ್ಲಿ ಸಂಸ್ಥೆಯು ತನ್ನ ಸ್ವಂತ ಹಣದಿಂದ ಏನು ಕಲಬುರಗಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಾನಗರ ಕಾರ್ಮಿಕರಾಗಿರಬಹುದು ಮತ್ತು ಕಾರ್ಯನಿರತ ಪೊಲೀಸರಾಗಿರ್ಬೋದು, ಅಂಥವ್ರಿಗೆ ದಿನನಿತ್ಯಲು ಕರೋನಾ ಎಲ್ಲಿ ತನ ಮುಗ್ದಿಲ್ವೋ ಅಲ್ಲಿ ತನನು ಹಾಲು ಮತ್ತು ಮಜ್ಜಿಗೆ ಸೇವನೆ ಮಾಡಿರುವಂತ ನಮ್ಮ ಒಂದು ಮಾನವೀಯತೆಗೆ ಅದು ಗುರುತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾವ ಒಂದು ಎಲ್ಲಾ ಕಾರ್ಯಕ್ರಮವನ್ನು ಇವತ್ತು ಪ್ರತಿ ವರ್ಷ ನಾವು ಗೌರವಾನ್ವಿತ ಶಿಕ್ಷಕರಿಗೆ 151 PG ಹಿಡ್ಕೊಂಡು UG ವರೆಗೆ ನಾವು
ಕಲಿಕಾ ಸ್ನೇಹಿ ಪುರಸ್ಕಾರವನ್ನು ಕೊಡ್ತಲೇ ಬಂದಿದ್ದೇವೆ. ಮತ್ತು ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ಒಂದು ಹಣಕಾಸಿನ ಸೌಲಭ್ಯವನ್ನು ಕೂಡ ಈ ಸಂಸ್ಥೆ ಪಡೆದಿಲ್ಲ ಅಂತ ಹೇಳಿ ನಾನು ಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗಾಗಿ ಇವತ್ತೇನು ನಾವು ಒಂದು ವಿಶ್ವ ಬಾಲ ಕಾರ್ಮಿಕರ ನಿರ್ಮೂಲನಾ ದಿನಾಚರಣೆಯನ್ನು ನಮ್ಮ ಭಾಗ್ಯ ಅನ್ಬೇಕು. ನಮ್ಮ ಗೌರವಾನ್ವಿತ ನಾಗೇಶ್ವರ ನಮಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ದ ದೊಡ್ಡ ಭಾಗ್ಯ ಅನ್ಬೇಕು. ಯಾಕೆಂದ್ರೆ ನಾವು ನಮ್ಮ ಸಮಾಜ ಕಾರ್ಯ ಮಹಾವಿದ್ಯಾಲಯದಿಂದ ಒಂದು 7 ದಿನದ ಕಾರ್ಯಕ್ರಮವನ್ನು ಒಂದು ಗ್ರಾಮದಲ್ಲಿ ಮಾಡ್ತೇವೆ ಸರ್ ನಾವು ಇವತ್ತು. ಯಾಕಂದ್ರೆ ಅಂತಲ್ಲಿ ನಮ್ಮ ಕಲಬುರಗಿ ನ್ಯಾಯಾಧೀಶರು ಸುಮಾರು ಒಂದು 5 ವರ್ಷ ಮೊದಲಿನಿಂದ ನಾನು ಎಲ್ಲರಿಗೂ ಕರ್ಕೊಂಡು ಹೋಗ್ತಿದ್ದೆ. ಈ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ್ರಿಂದ ನಾನು ಅಲ್ಲಿ ಯಾವುದೋ ಕಾನೂನ ಸೇವೆಗಳನ್ನು ಮಾಡ್ತಾನೆ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಕೊರತೆಯಿಂದ ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸುಮಾರು ನಾವು 2008ರಿಂದ ಎಲ್ಲ ಗುಲ್ಬರ್ಗ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ 7 ದಿನದಲ್ಲಿ 1 ದಿನ ಮಾತ್ರ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಧೀಶರು ಬಂದೇ ಬರ್ತಿದ್ರು ನಮ್ಮಲ್ಲಿ. ಅಂತ ಒಂದು ಮಹತ್ವದ ಕಾರ್ಯವನ್ನು ಅತ್ಯಂತ ಬಹಳ ಬಲಿಷ್ಠವಾಗಿ ಕಾನೂನನ್ನು ಹಳ್ಳಿ ಜನರಿಗೆ ತಿಳಿಸುವಂತ ಕಾರ್ಯವಾಗಿ ಮಾಡ್ತಾನೆ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ